ಓ ದೇವ ಬಂದವನು ದಾರಿ ಕೇಳಿದೆ ಹೊಳಿರಿಯೇ ವೈ ಅನ್ನವ ಬೋರ್ಗನೆಯುತ್ತ ಬರುವ ದುರ್ಗನೆಗಳಾದ ದೈತ್ಯರಸಿಲಾಂಗಣ ಹೊಳಿರೆಯನ್ನ ಗಡ್ಗದಿಂದ ಬೇಲಿಸುತ್ತ ಯಾವ ಸತ್ಸಿಂಹವು ನಿರ್ಧಾರಕ್ಕಾಗುವಂತೆ ಈ ಭೂಮಂಡಲ ಬೆರ್ರೆಂದಿಳಿಯುತ್ತ ಒಬ್ಬರಿಗೆ ನಮ್ಮ ಬೇರಿಟ್ಟರೆ ಮಾತನಾಡಿಸುವ ನೀನದಾವರನ್ನ ನರನೇ ಸರಿಯಿಂದಕ್ಕೆ ಸಾರಥಿ ಸಾರಥಿರುತ್ತಾರೆ ದೇವ ಹೇಳಿಕೊಂಡವರಂತರ ಇಲ್ಲಿ ನಮ್ಮ ನಾಮ ಹಿಡಿದವ ಹೊಲಿರಿಯ ಭೈ ಸಾರಥಿಯನ್ನ ನಾಮ ಅಂಕಿತವೇನೆಂದರೆ ಈ ದಶ ದಿಕ್ಕುಗಳಲ್ಲಿ ನನ್ನಂತ ಗಂಡಿಗಳಿಗಳಿಲ್ಲವೆಂದು ಮೆರೆಯುವ ಮುಂಡರಿಗೆ ನಾನೇ ಗಂಡನಾಗಿ ಮೆರೆಯುವೆ 84 ಕೋಟಿ ಜೀವರಾಶಿಗಳನ್ನು ತಮ್ಮ ತಮ್ಮ ಅದ್ದುಬಸ್ತಿನಲ್ಲಿಟ್ಟುಕೊಂಡು ಶಂಕು ಚಕ್ರ ಗದಾಧಾರಿ ಎಂಬ ಬಿರುದು ಪಡೆದು ಅವರವರು ಮಾಡಿದ ಪಾಪ ಪುಣ್ಯಗಳನ್ನು ಅವರವರು ಅನುಭವಿಸಬೇಕೆಂಬ ಕಟ್ಟಪ್ಪಣೆಯ ಮಿಟ್ಟ ಅತಿ ಭವಾನ್ವಿತನಾಗಿ ಮೆರೆಯುವ ತ್ರಿಮೂರ್ತಿಗಳಲ್ಲಿ ಒಬ್ಬನಾಗಿ ಪರಮಭಕ್ತನಿಗೆ ಪ್ರಿಯನಾಗಿ ಶ್ರೀಕೃಷ್ಣ ಪರಮಾತ್ಮನಿಗೆ ಪ್ರೇಮದ ಮೊಮ್ಮಗನಾಗಿ ರುಕ್ಮಿಣಿ ಸತ್ಯಭಾಮ ಬಲರಾಮನಿಗೆ ಪ್ರೇಮದ ಮೊಮ್ಮಗನಾಗಿ ರುಕ್ಮಾವತಿ ವಿಮಲ ಪ್ರೇಮದ ಕುಮಾರನಾಗಿ ಅನಿರುದ್ಧ ಮಹಾರಾಜನೆಂದು ತಿಳಿಯಲೇ ಸಾರದೆ ಒಡೆದು ಕೈಗಳಲ್ಲಿ ಸಾಕಿದ್ದೆ ಸಂಹಾರದಿಂದ ವಿಶ್ರಮಿಸುತ್ತಿರುವ ಈ ರಂಗಮಂಟಪಕ್ಕೆ ಬಂದ ತಾತ್ಪರ್ಯವೆಂದು ಕೇಳೆಯ ಎಲ್ಲ ಪಿತಾಮಹನಾದ ಶ್ರೀಕೃಷ್ಣನನ್ನು ನೋಡಿ ಅವರ ಯೋಗಾಕ್ಷೇಮವನ್ನು ತಿಳಿದುಕೊಂಡು ಬಾ ಎಂದು ನಮ್ಮ ಮಾತವರು ಹೇಳಿ ಕಳಿಸಿದ ಕಾರಣ ಬರುವಣ್ಣವಾಯಿತು ಖಂಡಿಹ ಸರತಿ ನಮ್ಮ ಪಿತಾಮಹನನ್ನು ತೋರೋದು ಜಾಗ್ರತೆ ಭಾಗದಲ್ಲಿ ಇರೋರು ದೇವ ನಮೋ ನಮೋ ಪಿತಾಮಹನೇ ಮಾಡುವ ನಿನಗೆ ವಂದನೆ ಅಹೋ ಪಿತಾಮಹ ದ್ವಾರಕಿಯಲ್ಲಿ ಮಾತಮಹಾರಾಜ ರಾಜರತ್ನ ಸತ್ಯಭಾಮ ಮತ್ತು ಜಾಂಬವತಿಯರು ನಿಮ್ಮ ಯೋಗಕ್ಷೇಮವನ್ನು ತಿಳಿದುಕೊಂಡು ಬಾ ಎಂದು ನನ್ನನ್ನು ಇಲ್ಲಿಗೆ ಕಳಿಸಿರುವರು ಅಹೋ ಪಿತಾಮಹ ಆದ ಕಾರಣ ನಿಮ್ಮ ಯೋಗಕ್ಷೇಮವನ್ನು ಪಿತಾಮಹನೇ ಜೀವನಾಗುತ್ತದೆ
ನಿಮ್ಮ ಮಾತೆಯರಾದ ರಾಧಾ ರುಕ್ಮಿಣಿ ಸತ್ಯಭಾಮ ಜಾಂಬವತಿಯರು ಕ್ಷೇಮದಿಂದಿರುವರೇನೋ ಕುಮಾರ, ತಿಳಿಸುವ ಅವರ ವಿಚಾರ. ಅಹೋ ಪಿತಾಮಹ, ಅವು ಕಂದನಾದ ಗಂಧದಲ್ಲಿ ನಿಮ್ಮ ಆಶೀರ್ವಾದದಿಂದ ನಾವು ಮತ್ತು ನಮ್ಮ ಪ್ರಜಾ ಪರಿವಾರದವರೆಲ್ಲರೂ ಸುಖ ಸಂತೋಷದಿಂದ ಕಾಲ ಮುಂಕಳೆಯುತ್ತಿದ್ದೇವೆ. ಹೌದೇ ಅನ್ನುತ್ತಾ? ಅಹೋ ಪಿತಾಮಹ ಕುಮಾರ, ಇನ್ನೇನಾದರೂ ಮಾತಮಹರಿಗೆ ತಿಳಿಸುವುದಿದ್ದರೆ ತಿಳಿಸಿರ. ಪಿತಾಮಹನ ವರ್ತಮಾನ ಮಾತಮಹರ ಮುಂದೆ ಹೇಳಿ ಎನ್ನ ಭಾರವನ್ನು ಇಳಿಸಿಕೊಳ್ಳುವ ಪಿತಾಮಹೇ ಅತೀವ ರಾಮನೇ. ಅಹೋ ಪಿತಾಮಹ, ಅದೇ ಚೆನ್ನಾಗಿ ಹೇಳುತ್ತಾರ. ಅಹೋ ತಾತ, ಚೆನ್ನಾಗಿ ಕೇಳು ಎನ್ನ ಈ ವಿಚಾರ. ಚೆನ್ನಾಗಿ ಹೇಳು ಪಿತಾಮಹ. ಎನ್ನನ್ನು ಏಕಕಾಲದಲ್ಲಿ ನೆನೆದು ಭಜಿಸುವ ಭಕ್ತರ ಆಸೆಗಳನ್ನು ಈಡೇರಿಸಿ ಅತಿ ಶೀಘ್ರವಾಗಿ ದ್ವಾರಕೆಗೆ ಬರಲೆಂದು ನಿಮ್ಮ ಮಾತನಾಡಿ ತಿಳಿಸುತ್ತಂತ ಇದು ನನಗೆ ಮನದ. ಅಹೋ ಅಪ್ಪಯ್ಯ, ಹಾಗಾದರೆ ನಾನಿನ್ನು ಓದಿ ಬರ್ಬನೆ ನನಗೆ ಅಪ್ಪಣೆ ಎಂದೇ ಪಾಲಿಸಿದೆ. ಶುಭವಾಗಿ ಹೋಗಿ ಬಾ ಕಂದ. ಹೊಳೆಯರಗಿ ಸಾರದೆ ಎನ್ನ ಪಿತಾಮಹನಾದ ಶ್ರೀಕೃಷ್ಣನ ಆಶೀರ್ವಾದವನ್ನು ಪಡೆದುಕೊಂಡನು. ಆದ ಕಾರಣ ನಮ್ಮ ಮಾತಮಹರಿರುವ ದೊರಕಿನ ಕರಕ್ಕೆ ಚೋಟಿಯಿಂದ ರಥವನ್ನು ಬಿಡುವಲ್ಲಿ ಸಾರದೆ ಅತಿ ಜಾಗೃತೆ. ಬರ್ತಾ ತಡಿ ಹೊರಗಡೆ ನಿಮಗೆ ಎಚ್ಚರವಾಗುವುದಕ್ಕೆ ಉಪಾಯ ಮಾಡಲು ಸಾಧ್ಯ. ಪ್ರಿಯಾ, ಓ ಪ್ರಿಯಾ, ನೀರೇ ಕೇಳು. ಹೊಳಿ ಸಾರಥಿ ದೇವಾಚಾರ್ಯ ಏನಾಗುತ್ತೇವ ಎಂಬ ಪಟ್ಟಣವಾದ ದೊರಕಿಯಲ್ಲಿ ನಾನು ನಿದ್ರೆ ಮಾಡುವ ಸಮಯದಲ್ಲಿ ಎನ್ನನ್ನು ಮೋಸ ಮಾಡಿ ಯಾರೋ ಎತ್ತಿ ಒಂದು ಕಂಡು ಕಂಡು ಕಾಣುತ್ತದೆ. ಎತ್ತ ನೋಡಿದ ಮುತ್ತಿನ ಗೊಂಚಲವನ್ನು ಕಣ್ಣು ಕಾಣುವಲ್ಲಿಗೆಲ್ಲ ಕಾಣುವವಲ್ಲ. ಆಹಾ, ಇದು ಯಾರ ಅರಮನೆ ಆಗಿರಬಹುದು? ನಾನು ನಿದ್ರೆ ಮಾಡುವ ಸಮಯದಲ್ಲಿ ಎನ್ನನ್ನು ಕದ್ದು ತಂದು ಎನ್ನನ್ನು ಸಂಹರಿಸುವ ಉಪಾಯವೇನಾದರೂ ಮಾಡಿರುವರು ಎನ್ನನ್ನು ಸಂಹರಿಸಬೇಕಾ
ಜೋಡಿಸಿಟ್ಟಾರೋ. ಮತ್ತೆತ್ತ ನೋಡಿದರೆ ಗಮಗಮಿಸುವ ಸಣ್ಣ ಮಲ್ಲಿಗೆಯನ್ನೇ ರಾಶಿ ರಾಶಿಯಂತೆ ಚೆಲ್ಲಿರುವರು. ಸಾರಥಿ ಚಿತ್ತ ಬಿಟ್ಟು ಇತ್ತ ಕಡೆ ನೋಡು. ವೇದಿಕೆಯಂತಂದು ಏನೋ ಅದ್ಭುತವಾಗಿ ಜೋಡಿಸಿಟ್ಟಾರೋ. ನನಗೀಗ ಅರ್ಥವಾಗುತ್ತದೆ. ನನಗೀಗ ಅರ್ಥವಾಗುತ್ತದೆ. ಎಲ್ಲ ಸಾರಥಿ ನನಗೀಗ ಅರ್ಥವಾಗುತ್ತದೆ. ಅದೇನೇವ ನನ್ನಂತ ಸುಂದರಾಂಗನಂ ಕಂಡು ಯಾವುದೋ ಸ್ತ್ರೀಯಳು ಈ ಕೆಲಸ ಮಾಡಿರಬಹುದೆಂದ. ಎಲ್ಲದಿದ್ದರೂ ಬೊಂಬೆಗಳನ್ನು ತಂದು ಈ ಮಂಚದ ಮೇಲೆ ಅದು ಎಷ್ಟು ಸುಂದರವಾಗಿದ್ದವರು. ಎಲ್ಲ ಮನಸ್ಸಿನಲ್ಲಿ ನಾನಾ ರೀತಿಯ ಚಿಂತನೆಗಳು ಮೂಡಿ ಬರ್ತದೆ. ಆದ ಕಾರಣ ನಾನೇ ಧೈರ್ಯವನ್ನು ಮಾಡಿ